welcome back to my channel, Shanvi Gowda YouTube channel. Most probably 4-5 months ಆಗಿರಬೇಕು ನಾನು ಬ್ಲಾಗ್ನ ಮಾಡಿ. ಯಾಕೆಂದರೆ ರೀಸೆಂಟಾಗಿ ಜಾಬ್ ಸೇರಿರೋದ್ರಿಂದ ಸೊ ಅಲ್ಲಿ ವರ್ಕು ಇಲ್ಲಿ ಯೂಟ್ಯೂಬು ಮೇಂಟೈನ್ ಮಾಡ್ಕೊಂಡಿಲ್ಲ. ಸೊ ಸ್ವಲ್ಪ ದಿನ ಬ್ರೇಕ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಯೂಟ್ಯೂಬ್ ಮಾಡಿದ್ರು, ವೀಡಿಯೋಸ್ ಮಾಡಿದ್ರು, ಎಡಿಟ್ ಮಾಡೋಷ್ಟು ಟೈಮ್ ನನಗಿರ್ತಾ ಇರಲಿಲ್ಲ. ಸೊ ಇವಾಗ ಓಕೆ, ಅದೊಂದು ಸ್ವಲ್ಪ ಸೆಟ್ ಆಗಿದೆ, ಅದಕ್ಕೆ ಅಡ್ಜಸ್ಟ್ ಆಗಿದ್ದೀನಿ. ಸೊ ನನ್ನ ಮಗಳನ್ನೂ ನೋಡಿಕೊಂಡು ಯೂಟ್ಯೂಬು ಸ್ವಲ್ಪ ಇಂಪ್ರೂವ್ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಬ್ಲಾಗ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಏನಮ್ಮ ಒಂದು ನಿಮಿಷ ಬ್ಲಾಗ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಏನಂತಂದರೆ ಇವತ್ತು ಹೊಸದವ್ರು ಅಂತ ಎಲ್ಲರಿಗೂ ಗೊತ್ತಿರುತ್ತೆ, ಗೌಡ್ರ ಸಂಪ್ರದಾಯದಲ್ಲಿ ಏನು ಹೊಸದವ್ರು ಅಂತಾರೆ ಅಂದ್ಬಿಟ್ಟು. ಸೊ ಅದನ್ನ ಇವತ್ತು ನಮ್ಮನೇಲಿ ಮಾಡ್ತಾ ಇದ್ದಾರೆ. ಯೂಶ್ವಲಿ ನಾನು 3 months ಆಯಿತು ಮ್ಯಾರೇಜ್ ಆಗಿ, ಇನ್ನೂ ತೊಗೊಂಡಿರಲಿಲ್ಲ. ಅದು ಹೊಸದವ್ರನ್ನ ಕೊಡ್ತಾರಲ್ವ, ಅದು ತೊಗೊಂಡಿರಲಿಲ್ಲ. ಇವಾಗ ನಾನು ತೊಗೊಳ್ತಾ ಇರೋದ್ರಿಂದ ಇವತ್ತೆಲ್ಲ ಶಾಸ್ತ್ರನೂ ಅದು ಕಾಲುಂಗ್ರ ಸೀರೆ ಎಲ್ಲ ತವ್ರ ಮನೆಯಿಂದ ತಗೊಂಡು ಕೊಟ್ಟು ಶಾಸ್ತ್ರನ ಮಾಡ್ತೀವಿ. ಸೊ ಇವತ್ತು ಅದು ನಮ್ಮನೇಲಿ ಹೇಗೆ ಮಾಡ್ತಾರೆ ಅಂದರೆ, ಕೆಲವೊಂದು ಕಡೆ ಎಲ್ಲ 3 ದಿನ ಮಾಡ್ತಾರೆ, ಕೆಲವೊಂದು ಕಡೆ 2 ದಿನ ಮಾಡ್ತಾರೆ, ಕೆಲವೊಂದು ಕಡೆ 4 ದಿನ ಮಾಡ್ತಾರೆ. ಸೊ ನಮ್ಮನೇಲೆಲ್ಲ ಇವತ್ತು ಸಂಡೇ ಒಂದೇ ದಿನ ಮಾಡೋದು. ಸೊ ಅದೆಲ್ಲ ಹೇಗಿರುತ್ತೆ, ನಮ್ಮನೇಲಿ ಹೇಗೆ ಮಾಡ್ತಾರೆ ಅಂದರೆ ನಮ್ಮ ಫ್ಯಾಮಿಲಿಲಿ ಹೇಗೆ ಮಾಡ್ತಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಇವತ್ತು ನಾವು ನಮ್ಮ ಪ್ರಾಪರ್ ನಮ್ಮೂರಲ್ಲಿ ಇದ್ದೀವಿ ಅಂತ ನಮ್ಮ ಹಸ್ಬೆಂಡ್ ಅವ್ರ ಮನೇಲಿ. ಸೊ ಇಲ್ಲೇ ಮಾಡೋದು. ಸೊ ಅದರಲ್ಲಿ ಎಲ್ಲ ಏನೇನು ಪೂಜೆ ಮಾಡ್ತಾರೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆಮೇಲೆ ಇವತ್ತಿನ ದಿನ ಎಲ್ಲ ಹೇಗಿರುತ್ತೆ, ನಮ್ಮ ಹಳ್ಳಿ ಲೈಫ್ ಹೇಗಿರುತ್ತೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೆನ್ನೆನೇ ಬಂದು ಇಲ್ಲಿ ಇದ್ದೀನಿ, ಡ್ಯೂಟಿ ಮಾಡ್ತಾಯಿದ್ದೀನಿ. ನೆನ್ನೆ ಕೆಲಸ ಮುಗಿಸಿ ಇವತ್ತು ರಜೆ ತೊಗೊಂಡಿದ್ದೀನಿ. ಇವತ್ತು ಇದೆಯಲ್ಲ, ಸೊ ಆಗೆಲ್ಲ ಮಗುನ ನೋಡ್ಕೊಂಡು ಅದೆಲ್ಲ ಮಾಡಬೇಕು ಅಂತ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇದು ನಮ್ಮ ಮನೆ ಅಂತ ಹೇಳ್ಬೋದು. ಸೊ ನೋಡಿ, ಸೊ ಹೊಸದವ್ರ ಮನೆ ಅಂತ ಕೆಲವೊಬ್ರು ಮನೇಲಿ ಇರ್ತಾರೆ. ನಮ್ಮ ಮಮ್ಮಿ ಕಡೆ ಎಲ್ಲನೂ ಯಾರ್ಯಾರು ಬಂದಿರ್ತಾರೋ ಅವ್ರವ್ರ ಮನೇಲಿ ಮಾಡೋದು. ಇವ್ರ ಕಡೆ ಈ ಮನೇಲಿ ಮಾಡ್ತಾರೆ ಅಂತ ಹೇಳಿದರು, ಈ ಮನೆ ಅಂತ. ಸೊ ಇವಾಗೆಲ್ಲ ಕ್ಲೀನಿಂಗ್ ನಡೀತಾ ಇದೆ ಅಲ್ಲೆಲ್ಲನೂ. ಒಳಗಡೆ ಎಲ್ಲ ಅಂದರೆ ಹೊಸದವ್ರಿಗಂತಷ್ಟೇ ಅವ್ರ ಮನೇನ ಓಪನ್ ಮಾಡೋದು, ಬೇರೆ ಯಾವ ಟೈಮಲ್ಲಿ ಅದನ್ನ ಯೂಸ್ ಮಾಡಲ್ಲ. ಸೊ ಅದನ್ನ ಒಳಗಡೆಯಿಂದ ಆಮೇಲೆ ತೋರಿಸ್ತೀನಿ ನಾನು. ಸೊ ಇವಾಗ ಅಲ್ಲೆಲ್ಲ ಕ್ಲೀನಿಂಗ್ ನಡೀತಾ ಇದೆ, ತೋರಿಸ್ತೀನಿ ರೀ ಅದನ್ನು. ಸೊ ನಾವಿವಾಗ ಅಂದರೆ ಇವತ್ತು ಉಪವಾಸ ಇರಬೇಕು, ಇವತ್ತು ಇದು ಮಾಡೋದಿಲ್ಲ. ಅದಕ್ಕೆ ಮನೆಯವ್ರಿಗೆಲ್ಲ ಸಾಂಬಾರು ಮಾಡಿದ್ದಾರೆ. ನನ್ನ ಮಗಳಿಗೆ ಸರಿ ಮಾಡೋಣ ಅಂದ್ಬಿಟ್ಟು ಸರಿಗೆ ನೆನೆ ಹಾಕಿದ್ದೀನಿ, ಇನ್ನೂ ಮಾಡಿಲ್ಲ. ಸ್ವಲ್ಪ ಹೊತ್ತಾದಮೇಲೆ ಮಾಡಿ ತಿನ್ನಿಸ್ಬಿಟ್ಟು ಸ್ನಾನ ಮಾಡಿ ನಾನು ಕೂಡ ಸ್ನಾನ ಮಾಡಿಕೊಂಡು ಅಡುಗೆ ಮಾಡೋಕ್ಕೆ ಸ್ವಲ್ಪ ಹೋಗಬೇಕು. ಸೊ ಅದಾದಮೇಲೆ ಮಧ್ಯಾಹ್ನದ ಮೇಲೆ ನಮಗೇನು ಹೊಸದವರು ಬಟ್ಟೆ ಏನು ತಂದಿರ್ತಾರೋ, ಸೀರೆ ಕಲುಂಗ್ರ ಎಲ್ಲನೂ ಒಂದು ಅರ್ವಿ ಅಂತ ಇರುತ್ತೆ, ಅದ್ರ ಮೇಲೆ ಇಕ್ಕಿ ಪೂಜಿಸಿ ಆಮೇಲೆ ನಮಗೆ ಕೊಡ್ತಾರೆ. ಅದನ್ನು ಉಟ್ಕೊಂಡು ನಾವು ಆಮೇಲೆ ಮುಕ್ಕೋದು. ಅದನ್ನೆಲ್ಲ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಕೆಲವೊಬ್ಬರ ಮನೇಲಿ ಒಂದೊಂದು ಥರ, ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಕೆಲವೊಂದು ಕಡೆ ವೈಟ್ ಸೀರೆ ಉಟ್ಕೊಂಡು ಮಾಡ್ತಾರೆ. ನಮ್ಮ ಅತ್ತೆ ಕಡೆ, ಅತ್ತೆ ಮನೆ ಕಡೆ ಎಲ್ಲನೂ ಕಲರ್ ಸೀರೆ ಉಟ್ಕೊಂಡು ಮಾಡ್ತಾರೆ. ಯೂಶ್ವಲಿ ಈ ಕಡೆ ಎಲ್ಲ ಕಲರ್ ಸೀರೆನೇ, ವೈಟ್ ಸೀರೆ ಯಾರು ಉಟ್ಕೊಳ್ಳಲ್ಲ. ಸೊ ನಾವು ಮಮ್ಮಿ ಸೈಡ್ ಫುಲ್ಲು ಯಾರು ಕಲರ್ ಸೀರೆ ಉಟ್ಕೊಳ್ಳೋ, ಅಲ್ಲೆಲ್ಲ ವೈಟ್ ಸೀರೆ. ಸೊ ಒಂದೊಂದು ಕಡೆ ಒಂದೊಂದು ಥರ ಸಂಪ್ರದಾಯ. ಬಟ್ ಈ ಥರ ಶಾಸ್ತ್ರ ಅಂದರೆ ಬೇರೆ ಬೇರೆ ಸ್ವಲ್ಪ ಚೇಂಜಸ್ ಇರುತ್ತೆ, ಬಟ್ ಸೇಮ್ ಶಾಸ್ತ್ರಗಳೇ ಇರುತ್ತೆ. ಯೂಶ್ವಲಿ ತುಂಬ ಮಿಸ್ ಮಾಡಿಕೊಂಡೆ, ಬ್ಲಾಗ್ಸ್ ಮಾಡೋಕ್ಕಾಗ್ತಾಯಿಲ್ಲ. ಏನಂತಂದರೆ ಇನ್ಮೇಲಿಂದ ಒಂದು 10 minutes ಆದರೂ ಪರವಾಗಿಲ್ಲ, ಒಂದೊಂದು ಸಣ್ಣ ಬ್ಲಾಗ್ಸ್ನ ಮಾಡಿ ಹಾಕಬೇಕು ಅಂತ ಅಂದ್ಕೊಳ್ತೀನಿ. ಯೂಶ್ವಲಿ ಒಂದು ಸಮ್ಟೈಮ್ಸ್ ಬ್ಲಾಗ್ ಮಾಡಿರ್ತೀನಿ, ಬಟ್ ಎಡಿಟ್ ಮಾಡೋಕ್ಕೆ ಟೈಮ್ ಇರಲ್ಲ, ಆಮೇಲೆ ಪೂರ್ತಿಯಾಗಿ ಬ್ಲಾಗ್ ಮಾಡಿರಲ್ಲ. ಸೊ ಓಕೆ ಬೇಡ ಅಂತ ಅಂದ್ಬಿಟ್ಟು ಸ್ಟಾಪ್ ಮಾಡಿರ್ತೀನಿ. ಸೊ ಇನ್ಮೇಲೆ ಏನು ಮಾಡೋದಂದರೆ ಹಾಫ್ ಏನಾದರೂ ಕಟ್ ಆಗಿದ್ರೆ ಅದೇ ಬ್ಲಾಗ್ನ ಮತ್ತೆ ಇನ್ನೊಂದು ದಿನ ಕಂಟಿನ್ಯೂ ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀನಿ. ಸೊ ನೋಡೋಣ ಏನಾಗುತ್ತೆ ಅಂತ. ಬಟ್ ಯೂಶ್ವಲಿ ಐ ಕಮ್ ಬ್ಯಾಕ್ ವಿತ್ ಇನ್ ಗುಡ್ ಕಂಟೆಂಟ್ಸ್. ಡೈಲಿ ಬ್ಲಾಗ್ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ, ಅಂದರೆ ವೀಕಲ್ಲಿ 2 ಬ್ಲಾಗ್ಸ್ ಆ ಥರ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸ್ವಲ್ಪ ಸೆಕ್ಯೂರಿಟ್ ಆಗೋದು, ಆಮೇಲೆ ಎಲ್ಲ ಸೆಟ್ ಆದಮೇಲೆ ಕಂಟಿನ್ಯೂಸ್ ಬ್ಲಾಗ್ನ ಹಾಕ್ತೀನಿ. ಹ್ಯಾವ್ ಟು ಬ್ಯಾಲೆನ್ಸ್ ಅಲ್ವಾ, ಅದಕ್ಕೋಸ್ಕರ. ಈಗ ಜಾಬ್ ಎಲ್ಲ ಸೆಟ್ ಆಗಿದೆಯಲ್ಲ, ಈಗ ಬ್ಲಾಗ್ ಶುರು ಮಾಡಿದ್ದೀನಿ. ಸೊ ಖಂಡಿತ ನಾನು ಬ್ಲಾಗ್ನ ಮಾಡ್ತೀನಿ. ಎಷ್ಟೋ ಜನ ನನ್ನ ಇನ್ಸ್ಟಾಗ್ರಾಮಲ್ಲಿ ಕೇಳ್ತಿದ್ರು ಯಾಕೆ ಬ್ಲಾಗ್ಸ್ ಮಾಡ್ತಾಯಿಲ್ಲ ಅಂತ. ಸೊ ದಿಸ್ ಇಸ್ ದ ರೀಸನ್ ಅಷ್ಟೇ, ಇಲ್ಲೇನು ಬ್ಲಾಗ್ಸ್ ಮಾಡ್ತಿರೋದಕ್ಕೆ ಬೇರೆ ರೀಸನ್ಸ್ ಇಲ್ಲ. ಸೊ ಸ್ವಲ್ಪ ದಿನ ಮಾಡಿಬಿಟ್ಟು ಬಿಟ್ಬಿಟ್ರಲ್ಲಪ್ಪ ಅಂತ ಅಂದ್ಕೊಳ್ಬೇಡಿ. ಸೊ ಈ ಬ್ಯುಸಿ ಇದರಲ್ಲಿಂದ ಮಾಡಿಲ್ಲ ಅಷ್ಟೇ. ಶೋರ್ ಐಲ್ ಕಮ್ ಬ್ಯಾಕ್. ಇದೇನಂತ ಯೂಶ್ವಲಿ ಎಲ್ರಿಗೂ ಗೊತ್ತಿರುತ್ತೆ, ಕೂರೆ ಮೇಲೆ ಇದು ಬಂದಿರುತ್ತಲ್ಲ ಅದನ್ನೆಲ್ಲ ತೆಗೆದು ಇದರಿಂದ ಬೆಡ್ಶೀಟ್ಸು ಎಲ್ಲ ಮಾಡ್ತಾರಲ್ಲ, ಆ ಥರ ಇದನ್ನ ರಿಮೂವ್ ಮಾಡ್ತಾ ಇರೋದು. ಮುಂಚೆ ಎಲ್ಲ ತುಂಬ ಫೇಮಸ್ಸು, ಇತ್ತೀಚೆಗೆ ಯಾರೂ ಮಾಡಿಸಲ್ಲ ಅಂತಾರೆ, ಬಟ್ ಅದು ಹಿಂಸೆ ಆಗುತ್ತೆ ಅಂದ್ಬಿಟ್ಟು ಕುರಿಗಳಿಗೆ ಈ ಥರ ಮಾಡಿಸ್ತೀವಿ. ನೋಡಿ ಯಾವ ಥರ ಮಾಡಿಸ್ತಾ ಇದ್ದಾರೆ, ಅದನ್ನ ನೋಡಿ ಇಷ್ಟೊಂದು ಆಲ್ರೆಡಿ ಇಲ್ಲಿ ಮಾಡಿರೋ ಒಂದಿದೆ ನೋಡಿ, ಮಾಡಿಸ್ಕೊಂಡು ಒಳಗಡೆ ತೊಗೊಂಡಿರೋದು ಇಲ್ಲಿ ಒಂದಷ್ಟು ಎಲ್ಲ ಮಾಡ್ತಾ ಇರೋದು ಇಲ್ಲೊಂದಿಷ್ಟಿದೆ.
ಚಿಕ್ಕಿನ ಕರ್ನಾಟಕ ಒಂದು ಎತ್ತ ಮಾತಾಡ ಸೊ ಇವಾಗ ಸ್ನಾನ ಎಲ್ಲ ಮುಗಿದಿದೆ. ಇವತ್ತು ಉಪವಾಸ ಇರಬೇಕಲ್ವ, ಸೊ ಅವಲಕ್ಕಿ ಸ್ವಲ್ಪ ನೆನೆ ಹಾಕೊಡ್ಬೇಕು. ಸೊ ಪೂಜೆ ಎಲ್ಲ ಮಾಡಿದ್ದೀನಿ, ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಾನು. ಜಸ್ಟ್ ಪೂಜೆ ಮಾಡಿ ಸೊ ಅವಲಕ್ಕಿ ನೆನೆ ಹಾಕಿದ್ದೀನಿ. ಆಲ್ರೆಡಿ ನಮ್ಮ ಅತ್ತೆ ಈ ಥರ ಪೌಡ್ರ್ ಮಾಡಿ ಮಾಡ್ಕೊಂಡಿದ್ದಾರೆ. ಹಂಗೆ ಬೆಲ್ಲ ಇದು ಏಲಕ್ಕಿ ಮತ್ತು ಸ್ವಲ್ಪ ಸಕ್ಕರೆ ಹಾಕೊಂಡು ಮಾಡ್ಕೊಂಡ್ರೆ ಈ ಥರ ಮಾಡುವಾಗ ಈಸಿ ಆಗುತ್ತೆ. ಸೊ ಇದನ್ನು ಆಲ್ರೆಡಿ ರೆಡಿ ಮಾಡಿ ಮಾಡ್ಕೊಂಡಿದ್ದಾರೆ. ಹಿಂದಿನ ಕಾಲದಿಂದ ಏನಂತಂದರೆ ನೆಲನ ಕುಟ್ಟಿನೇ ತಂಬಿಟ್ಟು ಮಾಡ್ತಾಯಿದ್ರು. ಇವಾಗ ನೆಲ್ಲೆಲ್ಲ ಸಿಕ್ಕಲ್ಲ ಅಂತ ನಾರ್ಮಲ್ ಅಕ್ಕಿಯಲ್ಲೇ ಮಾಡ್ತಾರೆ. ಬಟ್ ಹಳ್ಳಿ ಕಡೆ ಎಲ್ಲ ಸಿಗುತ್ತಲ್ವ, ಅದೇ ಥರ ನೆಲ್ಲ ಅದ್ದಿ ಕ್ಲೀನ್ ಮಾಡಿಸಿ ಅದರಲ್ಲೇ ಮಾಡ್ತಾರೆ ತಂಬಿಟ್ಟನ್ನ. 5 ಏನೋ ತಂದಿದ್ರು. ಸೊ ತುಂಬ ಚೆನ್ನಾಗಾಗಿದೆ. ಇಲ್ಲಿ ಅಡುಗೆಗೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಳ್ತಿದ್ರಿ. ಅಡುಗೆ ಇವ್ರ ಮನೆಯಲ್ಲೇ ಮಾಡೋದು. ಇದು ನಮ್ಮ ಅವರಪ್ಪ ಇದ್ರಲ್ಲ, ಅವ್ರ ಅಣ್ಣ ತಮ್ಮಂದ್ರ ಮನೆಯಲ್ಲೇ ಮಾಡೋದು. ಸೊ ಅವತ್ತಿಂದ ಇಲ್ಲೇ ಮಾಡ್ತಾಯಿದ್ರು ಅಂತ ಇಲ್ಲೇ ಮಾಡ್ತೀವಿ. ಸೊ ಜಾಸ್ತಿ ವೆರೈಟೀಸ್ ಏನು ಮಾಡಲ್ಲ. ಕಾಳು ಸಾರು, ಮುದ್ದೆ, ಪಾಯಸ, ಹೆಸರುಬೇಳೆ ಮತ್ತು ಒಂಥರ ಪಲ್ಯ ಇರ್ತಾರೆ ಪಲ್ಯ, ಮತ್ತು ಅನ್ನ ಸಾರಕ್ಕೆ ಮಾಡೋದು. ಸೊ ಇವಾಗೆಲ್ಲ ಕಟಿಂಗ್ ಮಾಡ್ಕೊಂಡ್ಬಿಟ್ಟು ಸ್ಟಾರ್ಟ್ ಮಾಡಬೇಕು. ನಾವು 3 ಜನ, ನಾನು ನಮ್ಮ ಅತ್ತೆ, ಚಿಕ್ಕತ್ತೆ ಮತ್ತು ಇನ್ನೊಂದು ಅತ್ತೆ ಇದ್ದಾರೆ. ಅವರು ಇಷ್ಟು ಜನ ಅಡುಗೆ ಮಾಡೋದು. ಇದು ನಾವು ಮಾಡೋ ದೇವ್ರ ಮನೆ ಅಂತ ಹೇಳ್ತಾರಲ್ವ, ಹೊಸದವ್ರು ಮಾಡೋ ಮನೆ ಅಂತ ಹೇಳ್ಬೋದು. ಅಲ್ಲಿ ಅಕ್ಕಿ ಮತ್ತು ಅನ್ನ ಮಾಡಿ ಆಮೇಲೆ ಕುಂಬಳಕಾಯ್ದೇನೋ ಬೇಯಿಸ್ತಾರೆ. ಆ ಮನೆಯಲ್ಲಿ ಒಲೆ ಹಂಚಿ ಅದರಲ್ಲೇ ಮಾಡೋದು ಅವತ್ತಿಂದ ಇವ್ರ ಪದ್ಧತಿ. ಸೊ ನಾನು ಆಲ್ರೆಡಿ ಅವಾಗಿನ ಹೇಳ್ದಾಗೆ ಆ ಮನೆಯಲ್ಲಿ ಹೇಗೆ ಮಾಡ್ತಾರೋ ಅದೇ ಥರನೇ ಒಲೆ ಹಂಚಿ ಎಲ್ಲ ಮಾಡ್ತಿದ್ದಾರೆ. ತಂಬಿಟ್ಟು ಕೂಡ ಅದೇ ಮನೆಯಲ್ಲೇ ಮಾಡಬೇಕು ಅಂತ ಇಷ್ಟು ಚಿಕ್ಕದಾಗಿತ್ತು. ಇವತ್ತು ನಾವು ಅಂದರೆ ನಾನು ಮತ್ತು ನನ್ನ ಜೊತೆ ಇನ್ನೊಬ್ಬರಿದ್ದರು ನಮ್ಮ ರಿಲೇಟಿವ್ಸ್, ಅವ್ರು ತೊಗೊಳ್ಳೋದ್ರಿಂದ ಈ ಮನೆಗೆಲ್ಲ ಪೇಂಟ್ ಮಾಡಿಸಿ ಎಲ್ಲ ಕ್ಲೀನ್ ಮಾಡಿ ತೊಗೊಳ್ತಾರೆ. ಅದರಿಂದ ಇದನ್ನೆಲ್ಲ ರೆಡಿ ಮಾಡಿದ್ದಾರೆ. ಮುಂಚೆ ಯೂಶ್ವಲಿ ಅದೇ ಇದರಲ್ಲೇ ಪೇಂಟಿನೂ ಮಾಡಿಸ್ತಿರೇ ಮಾಡೋರು. ಹೊಸ್ದವ್ರು ತೊಗೊಳ್ಳೋದ್ರಿಂದ ಅದಕ್ಕೆ ಎಲ್ಲ ಕ್ಲೀನ್ ಮಾಡಿದ್ದಾರೆ. ಅಲ್ಲಿ ನೆನೆ ಹಾಕಿದ್ವಿ ನೋಡು. ತಂಬಿಟ್ಟು ಬೆಲ್ಲ, ನಾವು ಸಪ್ಪೆ ತಂಬಿಟ್ಟು ಅಂದರೆ ಬೆಲ್ಲ ಹಾಕಲ್ಲ ಇವರು. ಸುಮ್ಮನೆ ತರ್ಸ್ಕೊಂಡು ಅಷ್ಟೇ ಬೆಲ್ಲ ಬೆಲ್ಲ ಮನೆ ಪಾಯಸ ಕೊಟ್ಬಿಡೋದು. ಮೊದ್ಲಕ್ಕ ಇದನ್ನೆಲ್ಲ ಹಾಕಿ ಅಡಿಗೆಗಳು ಮಾಡೋರು. ಇವಾಗ ಯಾಕೆ ಮಂಗಳೂರು ಅಷ್ಟೇ ಅದೆಲ್ಲ ಹಾಕ್ಬಿಟ್ಟು ಅಡಿಗೆಗಳು ಮಾಡ್ತಾರೆ. ನಮ್ಮ ಮನೆಗ್ಲಾಗ ತರೋದು ಲೇಟ್ ಅದ ಅಂದ್ಬಿಟ್ಟು ಅವ್ರನ್ನ ಮಾಡ್ಬಿಡ್ತು. ಅದಕ್ಕೆ ಅವ್ರಿಗೆ ಕೊಟ್ಬಿಡೋದು, ಮಾಡ್ಕೊಬಿಡೋದು. ವರ್ಷ ಎಲ್ಲ ಒರ್ಸಿದ್ದು. ಏನ್ ಮಾಡೋದು ಹೊಸ ಓ ಈ ಒಂದು ಮನೆಗೆ ಪೇಂಟ್ ಮಾಡಿಸಿದ್ದೀರಾ? ಅದಕ್ಕೆ ನೆನ್ನೆನೆ ಆಶಾ ಅಲ್ಲಿ ಹೊರಗಡೆ ಹಾಕೋದು. ಕಾಲುಂಗ್ರ ಎಲ್ಲ ಇಟ್ಕೊಂಡಿದ್ದೀನಿ. ಇದು ನನ್ನ ಮದುವೆ, ಇದು ಕಾಲು ಚೈನು. ಸೊ ಇವಾಗಾದ್ರೂ ಯೂಸ್ ಆಗಲಿ ಅಂತ ನಾವು ಯಾವುದಾದ್ರೂ ನಮ್ಮ ಹತ್ರದ ಮದುವೆ ಇದ್ದರೆ ಅವಾಗ ಹಾಕೊಂಡು ಸ್ವಲ್ಪ ಯೂಸ್ ಮಾಡ್ತೀನಿ. ಇದು ಮಿಂಚು ಕಾಲುಂಗ್ರ ಎಲ್ಲ ಹೊಸದು ತೊಗೊಂಡಿರೋದು ನೋಡಿ. ಮದುವೆ ವೈಬ್ ಅಂದರೆ ನನ್ನ ಮದುವೆಯಲ್ಲಿ ಇಟ್ಕೊಂಡಿದ್ದು ಇದು. ಸೈಡ್ ಹೋಗು ಪುಟ್ರಾಜಿ, ಇವಳು ನೋಡಿ ಇಲ್ಲಿ ಕಾಫಿ ಸರ್ವ್ ಮಾಡ್ತಾ ಇದ್ದಾಳೆ ಅಕ್ಕ. ನಮ್ಮ ಅಕ್ಕ ಬಂದಿದ್ದಾರೆ. ಇವಾಗ ನಮ್ಮ ಜೊತೆ ಯಾರು ಹೊಸ್ತವ್ರು ತೊಗೊಳ್ತಾ ಇದ್ದಾರೋ ಅವ್ರದ್ದು ಪೂಜೆ ಸಾಮಾನು ತಂದಿರ್ತಾರೆ. ಅದೇ ಪೂಜೆ ಸಾಮಾನ ಇಟ್ಟು ಫಸ್ಟ್ ಪೂಜೆ ಮಾಡಿ ಆಮೇಲೆ ನಮಗೆ ಹೊಸ ಬಟ್ಟೆ ಏನು ಉಟ್ಕೊಳ್ಬೇಕೋ ಪೂಜೆ ಮಾಡೋಕ್ಕೆ ಅದನ್ನು ಪೂಜಿಸಿದಾದಮೇಲೆ ನಮಗೆ ಕೊಡ್ತಾರೆ. ಯೂಶ್ವಲಿ ಇಲ್ಲೇನಂತಂದರೆ ಕೆಲವು ಕಡೆ ತಂಬಿಟ್ಟನ್ನ ಬೆಲ್ಲ ಹಾಕಿ ಮಾಡ್ತಾರೆ. ನಮ್ಮ ಅತ್ತೆ ಹೇಳಿದಾಗ ಇವರು ಹಸಿ ತಂಬಿಟ್ಟವರು ಅದೇ ಥರ ಏನು ಬೆಲ್ಲ ಏನೂ ಹಾಕಲ್ಲ, ಹಾಗೆ ಮಾಡೋದು. ಹಾಗಾಗಿ ಅದು ವೈಟ್ಗೆ ಇರುತ್ತೆ. ಕೆಲವೊಬ್ಬರು ಯಾಕೆ ವೈಟಿಗಿದೆ ಅಂತ ಕೇಳ್ಬೋದು, ಅದಕ್ಕೆ ಬೆಲ್ಲ ಹಾಕಲ್ಲ. ದಿಸ್ ಈಸ್ ದ ಗ್ರೀನ್ ಕಲರ್ ಸ್ಯಾರಿ ನಾನು ಹಾಕ್ಕೊಳ್ತಾ ಇರೋದು. ಬ್ಲೌಸು ಎಲ್ಲ ಇದೆ, ನಿಮಿಷ ತೋರಿಸ್ತೀನಿ. ಸೊ ಈ ಥರ ಮಧುಬಾಲ ಡಿಸೈನ್ಸ್ ಥರ ಸ್ಟಿಚ್ ಮಾಡಿಸಿದ್ದೀನಿ. ಈ ಥರ ಯಾವತ್ತಿಂದನೂ ಆಸೆ ಇತ್ತು. ಸೊ ಫೈನಲಿ ಈ ಥರ ಮಾಡಿಸಿದ್ದೀನಿ. ಅದೋ ಒಂದು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು ಈ ಥರ ಡಿಸೈನು.
ಸೊ ಈ ಥರ ಸ್ಟಿಚ್ ಮಾಡಿಸಿದ್ದೀನಿ. ಬ್ಯಾಕ್ ಹುಕ್ ಇಕ್ಸಿದ್ದೀನಿ ನೋಡಿ, ಈ ಥರ ಬ್ಯಾಕ್ ಹುಕ್ ಇಕ್ಕಿದ್ದೀನಿ. ಚೆನ್ನಾಗಿದೆ. ಇವಾಗ ರೆಡಿ ಆಗ್ತಾಯಿದ್ದೀನಿ. ಫಸ್ಟು ಮೇಕಪ್ ಮಾಡ್ಕೊಳ್ಬೇಡೋಣ ಅಂದ್ಬಿಟ್ಟು ಮೇಕಪ್ ಮಾಡ್ಕೊಳ್ಳೋಣ, ಆಮೇಲೆ ಇಕ್ಕಿದ್ದೆಲ್ಲ ಮಾಡ್ಕೊಳ್ಳೋಣ ಅಂತ ಮೇಕಪ್ ಮಾಡ್ತಾಯಿದ್ದೀನಿ. ನೋಡೋಣ. ಫಸ್ಟ್ ಮೇಕಪ್ ಆದಮೇಲೆ ಸಾರಿ ಈ ಥರ ರೆಡಿ ಆಗಿದ್ದೀನಿ. ಫಸ್ಟ್ ಈ ಥರ ಸೀರೆ ಉಟ್ಕೊಂಡು ಆಮೇಲೆ ನಮಗೆ ಪೂಜೆ ಮಾಡಿ ಅಡಿ ಮೇಲೆ ಇಟ್ಟು ಸೀರೆ ಕೊಡ್ತಾರಂತೆ. ಸೊ ಅದಕ್ಕೆ ಈ ಥರ ರೆಡಿ ಆಗಿದ್ದೀನಿ. ಇದು ನಮ್ಮ ಮಮ್ಮಿ ನನಗೆ ಗೌರಿ ಹಬ್ಬಕ್ಕೆ ಕೊಡಿಸಿದ್ದು, ಗೌರಿ ಕೇಕಿದೆ ಅಂತ. ಸೊ ಬ್ಲೌಸಲ್ಲಿ ಈ ಥರ ಹೊಡಿಸಿದ್ದೀನಿ, ಬಟ್ ಲೂಸ್ ಇದೆ. ಇಲ್ಲಿ ತೋರಿಸ್ತೀನಿ ನಾನು. ರೆಡಿ ಆಗಿದ್ದೀನಿ. ಈ ಥರ ಇದೆ. ಎಲ್ಲರೂ ಪೂಜೆ ಮಾಡುವಷ್ಟಿಲ್ಲ ಇದು, ಓನ್ಲಿ ಹಿರಿಯರು ಅಷ್ಟೇ ಇದಕ್ಕೆ ಪೂಜೆ ಮಾಡಬೇಕು. ನಮ್ಮ ಅತ್ತೆ ಅಂದರೆ ನಮ್ಮ ಮಾವವ್ರ ಅಮ್ಮ ಅಲ್ಲ ಇವರು. ಸಿಮಿಲರಾಗಿ ನಮ್ಮ ಅತ್ತೆಗಳಿಗೆಲ್ಲ ಅತ್ತೆ ಇವರೊಬ್ಬರೇ ಇರೋದು ಹಿರಿಯರು ಅಂತ ನಮ್ಮ ಫ್ಯಾಮಿಲಿಲಿ. ಇವರೊಬ್ಬರೇ ಮಾಡೋದು ಈ ಪೂಜೆಗೆ. ಈ ಪೂಜೆ ಎಲ್ಲ ಆದಮೇಲೆ ಒಳಗಡೆ ನಮ್ಮ ಕೈಯಲ್ಲಿ ಪೂಜೆ ಮಾಡಿಸ್ತಾರೆ. ಅದನ್ನೆಲ್ಲ ಹೇಗೆ ಮಾಡಿಸ್ತಾರೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ತಗೊಳ್ತಾ ಇರ್ತಾರೆ ಅವ್ರ ಪೂಜೆ ನಾನು ಹೇಳಿದಾಗಲೇ ಅವರು ಹೊಸ ಅವರಿಬ್ಬರು ಕೈಯಲ್ಲಿ ಪೂಜೆ ಮಾಡಿಸ್ತಾರೆ. ಅದನ್ನು ಪೂಜೆ ಮಾಡಿಸಿ ಕಾಲುಂಗ್ರ ಇಕ್ಕಲ್ಲ, ಅದು ಹೊಸ್ತೆಯವ್ರ ಉಂಗುರ ಏನು ಇರುತ್ತೋ ಅದಕ್ಕೆ ಇಬ್ಬರು ಕೈಯಲ್ಲಿ ಪೂಜೆ ಮಾಡಿಸಿ ಕಾಯಿ ಹೊಡೆದು ಅದಕ್ಕೆ ಪೂಜೆ ಮಾಡಿಸ್ತಾರೆ. ಇವ್ರು ದೊಡ್ಡವರು, ನಾನು ಅವ್ರಾದ್ಮೇಲೆ ಅವರಾದ್ಮೇಲೆ ನಾನು ಪೂಜೆ ಮಾಡಿ ಇಬ್ಬರು ಮಂಗಳಾರತಿ ಮಾಡಿ ಯಾರು ದೊಡ್ಡವರು ಇರ್ತಾರೋ ಅವ್ರಿಗೆ ನಮಗೆ ಸೀರೆ ನೆಟ್ಕೊಳ್ತಾರೆ. ಆ ಸೀರೆ ಉಟ್ಕೊಂಡು ಬಂದಮೇಲೆ ನಿತ್ಯ ಶಾಸ್ತ್ರಗಳೇ ನಾನು ಅವ್ರ ಅಜ್ಜಿ ಹೆಸರು ಕೆಂಪಜ್ಜಿ ಅಂತ. ಕೆಂಪಮ್ಮ ಅಜ್ಜಿ ಅನ್ಬೇಕು. ಇಬ್ರು ನಡಕ್ತಾ ಇದ್ದೀರಾ? ಇಬ್ರು ಚಳಿ ಆಗ್ತಿದೆ. ಫಸ್ಟ್ ಟೈಮ್ ಅಲ್ಲ, ಭಯ ಆಗುತ್ತೆ. ಹುಡುಗರೆಲ್ಲ ಬರಬಾರ್ದು ಇಲ್ಲಿ. ಮಂಗ್ಲ ತಿಂಗ್ ಬರ್ಕತ್ತೀನಿ. ಏನು ತೊಂದರೆ ಇದ್ದೀರಾ? ಕಾಪಾಡ್ಕೊಂಬಪ್ಪ ಅಂತ ಕೇಳ್ರಿ. ನೆಕ್ಸ್ಟ್ ಇಯರ್ ದಪ್ಪ ಆತೀಯ ಬಿಡ. ದಪ್ಪ ಬಿಟ್ಟು ಬೆಳ್ಳು ದಪ್ಪ ಆಗಲ್ಲ. ಬೆಳ್ಳು ದಪ್ಪ ಆತೈತಿ. ಆತ ಇಲ್ಲ. ನಮ್ದು ಅವತ್ತು ಹೆಂಗ್ ಮಾಡ್ಸಿತ್ತು ಗೊತ್ತಂಗೆ ಐತಪ್ಪ. ಇಲ್ಲಪ್ಪ, ನೀನು ಹಂಗೆ ಇದೀಯ ಅಷ್ಟೇ. ಇಲ್ಲಿ ನಾನು ರೆಡಿ ಆಗಿದ್ದೀನಿ. ಈ ಸೀರೆ ನೋಡಿದ್ರೆ ಒಂದು ಸಾಂಗ್ ನೆನಪಾಗುತ್ತೆ. ಏನು ಗೊತ್ತಾ? ಸೀರೆ ಸಿಕ್ಕಾಗ್ತದೆ. ನಮ್ಮ ಅತ್ತೆ ಗ್ರೀನ್, ನಮ್ಮ ಚಿಕ್ಕತ್ತೆ ಗ್ರೀನ್, ನಾನು ಗ್ರೀನ್, ಇನ್ನು ಯಾರ್ಯಾರು ಗ್ರೀನ್ ಇದ್ದಾರೆ? ಯಾರು? ಹಾಂ, ಜೊತೆ ಇವಾಗ ಎಷ್ಟು ಜನ ಹೊಸ್ತವ್ರ ಮಕ್ಕಳು ಇರ್ತಾರೋ ಅಷ್ಟು ಜನಕ್ಕೂ ಎಡೆ ಹಾಕ್ತಾರೆ. ಯೂಶ್ವಲಿ ಎಲ್ಲರಿಗೂ ಏನು ಎಡೆ ಹಾಕಲ್ಲ. ಅದರಲ್ಲೇ ಇಬ್ಬರಿಗೆ ಒಂದು ಎಡೆ ಅಂತ ಮಾಡಿ, ಒಂದು ದೇವ್ರಿಗೆ ಎಡೆ ಅಂತ ಸಪ್ರೇಟ್ ಮಾಡಿ ಹಾಕ್ತಾರೆ. ನಮ್ಮದ್ರಲ್ಲಿ ಒಬ್ಬರೊಬ್ಬರು ಕುಂಬಳಕಾಯಿ ಪಲ್ಯ ಮಾಡ್ತಾರೆ. ನಮ್ಮದು ಕುಂಬಳಕಾಯಲ್ಲಿ ಹಂಗೆ ಬೇಯಿಸಿ ಹಾಗೆ ತಿನ್ನೋದು. ಆಮೇಲೆ ತುಪ್ಪ ಅಂತೀನಿ, ಮೊಸರು ಮತ್ತು ಅನ್ನ ಬೇಯಿಸ್ಬಿಟ್ಟು ಅದನ್ನೇ ಊಟ ಆದಮೇಲೆ ಪ್ರಸಾದ ಥರ ತಗೊಳ್ಬೇಕು. ಅದು ಮೊಕ್ಕಿದ್ದೆಲ್ಲ ಆದಮೇಲೆ ಇವಾಗ ಎಲ್ಲ ತಟ್ಟೆಗೂ ದೇವ್ರ ಎಡೆ ಬಿಟ್ಟು ಎಲ್ಲ ತಟ್ಟೆಗೂ ಈ ಥರ ಮಾಡಿ ಅರ್ವಿ ಏನು ಮಾಡ್ತಾಯಿದ್ದಾರೋ, ನಮ್ಮ ಮನೇಲಿ ಯಾರು ದೊಡ್ಡವರು ಇರ್ತಾರೆ ಅಂತ ಹೇಳಿದ್ನಲ್ಲ, ಅವರು ಆ ಅರ್ವಿಗೆ ಈ ಅನ್ನನ ಮೆಚ್ಚಿ ಗರ ಆಡ್ತಾರೆ ಅಂತ ಹೇಳ್ತಾರಲ್ವ, ಮೇಲೆಯಿಂದ ಗಂಧ ಇಲ್ಲ ಅರಿಶಿನ ಕಲಸಿ ಗಂಧ ಬಿಡ್ತಾರೆ. ಸೊ ಇಲ್ಲೆಲ್ಲ ದೀಪಗಳಿಗೂ ತುಪ್ಪ ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ.
ಈ ಥರ ಎಲ್ಲ ಸಂಪ್ರದಾಯ ಗೌಡ್ರ ಫ್ಯಾಮಿಲಿಯಲ್ಲಿ ಮಾತ್ರ ಮಾಡೋದು ಅನಿಸುತ್ತೆ. ಬೇರೆ ಫ್ಯಾಮಿಲಿಯಲ್ಲಿ ಅಂದರೆ ಬೇರೆ ಯಾವ ಇರ್ತಾರೋ ಅದ್ರಲ್ಲಿ ಮಾಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಗೌಡ್ರ ಫ್ಯಾಮಿಲಿಯಲ್ಲಿ ಮಾಡೋದು ತುಂಬ ಗ್ರೇಟ್ಫುಲ್ನೆಸ್ ಅಂತ ಅನಿಸುತ್ತೆ. ಇದು ಒಂಥರ ನಿಯಮಬದ್ಧವಾಗಿ ಮಾಡೋವಂಥದ್ದು, ಆಗಿನ ಕಾಲದಿಂದ ಬಂದಿರೋ ಅಂಥ ಶಾಸ್ತ್ರ ಸಂಪ್ರದಾಯಗಳು. ಒಂದು ವರ್ಷದಲ್ಲಿ ಒಂದ್ಸಲಿ ಮನೆ ದೇವ್ರ ಕಾರ್ಯ ಮಾಡೋದು ಅಂತ ಹೇಳ್ತಾರಲ್ವ, ಅದು ತುಂಬ ಗ್ರೇಟ್ಫುಲ್ನೆಸ್ ಅಂತ ಅನ್ಬೋದು. ಆಮೇಲೆ ಈ ಥರ ಗರ ಆಡ್ತಾರೆ ಅಂತ ಹೇಳ್ತಾರೆ. ಗಂಧನೋ ಅರಿಶಿನ ಕಲಸಿ ಅರ್ವಿ ಮೇಲೆಯಿಂದ ಗರ ಆಡ್ತಾರೆ. ಈ ಥರ ಗರ ಆಟೋದು ಒಂದೇ ಊರಲ್ಲಿ ಒಂದು ಗರ ಆಟಬಾರ್ದು, 2 ಗರ ಆಟಬೇಕು ಅಂತ ಹೇಳ್ತಾರೆ. ಸುಮಾರು ಜನ ಅದಕ್ಕೋಸ್ಕರನೇ ಕಾದು ಎಲ್ಲ ಒಂದೇ ವಾರ ಮಾಡ್ತಾರೆ. ಅದೇ ಥರನೇ ನಮ್ಮ ಮನೆಯಲ್ಲೂ ನಮ್ಮ ಅತ್ತೆ ನಾವು ಹೊಸ್ದವ್ರು ತೊಗೊಳ್ತಾ ಇದ್ದೀರಿ ಅಂದರೆ ನೆಕ್ಸ್ಟ್ ವೀಕ್ ನಮ್ಮ ಕಸಿನ್ಸ್ ಒಬ್ರು ಮದುವೆ ಇದೆ ಅನ್ನೋ ಕಾರಣಕ್ಕೆ ಅವ್ರನ್ನ ಈ ವಾರನೇ ಮಾಡಬೇಕು ಅಂತ ಅಂದ್ಬಿಟ್ಟು ನಮ್ಮ ಅತ್ತೆ ಗಂಧ ಎಲ್ಲ ರೆಡಿ ಅಂದರೆ ಅವ್ರಿಗೆಲ್ಲ ಹೇಳಿ ಗರ ಆಟಬೇಕು ಅಂತ ಅಂದ್ಬಿಟ್ಟು ಅವನ್ನೆಲ್ಲ ರೆಡಿ ಮಾಡಿಕೊಂಡು ಅವರು ಕೂಡ ನಮ್ಮ ಜೊತೆಯಲ್ಲಿ ಮಾಡ್ತಾಯಿದ್ದಾರೆ. ಹಾಗೆ ಸಿಂಗಲ್ಲಾಗಿ ಒಂದೇ ಗರ ಆಟಬಾರ್ದು ಅಂತ ಹೇಳ್ತಾರೆ. ಅದು ಏನಕ್ಕೆ ರೀಸನ್ ಅಂತ ನನಗೆ ಗೊತ್ತಿಲ್ಲ. ಈಗ ನಮ್ಮ ಫ್ಯಾಮಿಲಿಲಿ ಯಾರು ದೊಡ್ಡವರು ಇರ್ತಾರೆ ನೋಡಿ, ಅವರು ಈ ಶಾಸ್ತ್ರ ಎಲ್ಲ ಮಾಡ್ತಾರೆ. ಸೊ ಕುಂಬಳಕಾಯಿ ಬೇಯಿಸ್ಕೊಳ್ಳೋದು ಅಂದರೆ ಕುಂಬಳಕಾಯಿ ಪಲ್ಯನೇ ಕೆಲವೊಬ್ರು ಫ್ಯಾಮಿಲಿಯಲ್ಲಿ ಮಾಡ್ತಾರೆ. ಬಟ್ ನಮ್ಮದ್ರಲ್ಲಿ ಕುಂಬಳಕಾಯಿ ಬೇಯಿಸೋದು ಅಷ್ಟೇ ಶಾಸ್ತ್ರ ಮಾಡೋದು. ಅದನ್ನೆಲ್ಲ ಏನು ಪಲ್ಯ ಥರ ಎಲ್ಲ ಮಾಡೋದೆಲ್ಲ ಏನೂ ಇಲ್ಲ. ಇವಾಗ ಏನು ಬರೀತಿದ್ದಾರೋ ಅವರು ಅದನ್ನೇ ಗರ ಆಟೋದು ಅಂತ ಹೇಳೋದು. ಈ ಥರ ಪೂಜೆ ಎಲ್ಲ ಮಾಡಿದಾದಮೇಲೆ ದೊಡ್ಡವರು ಏನು ಮಾಡ್ತಾರೋ ಅದನ್ನೆಲ್ಲ ಮಾಡಿದಾದಮೇಲೆ ಒಬ್ಬೊಬ್ಬರಿಗೆ ಹೋಗಿ ಈ ಥರ ಸಾಂಬ್ರಾಣಿ ಹಾಕಿ ಪೂಜೆ ಮಾಡಿ ನಮಸ್ಕಾರ ಹಾಕ್ಕೊಂಡು ಬರಬೇಕು. ಆಮೇಲೆ ದೀಪ ಏನು ಅನಿಸಿದ್ದಾರೋ ಅದನ್ನ ತಲೆ ಮೇಲೆ ಇಟ್ಕೊಂಡು ಹಾಗೆ ನಮ್ಮ ಅಜ್ಜಿ ಅಂತ ಹೇಳ್ಬೋದಲ್ಲ, ಅವರು ಹೇಗೆ ಸೂರ್ಯ ಚಂದ್ರನಿಗೆ ನೀರನ್ನ ಇದು ಮಾಡಿದ್ರು ಅದೇ ಥರನೇ ಎಲ್ಲರೂ ಮಾಡಬೇಕು. ಎಲ್ಲರೂ ಮಾಡಿದ ನಂತರ ಇದನ್ನು ತಲೆ ಮೇಲೆ ಇಟ್ಕೊಂಡು ಹೊರಗಡೆ ಹೋದ್ಮೇಲೆ ಆ ಥರ ಮಾಡ್ತಾರೆ. ಆರ್ಡರ್ ವೈಸ್ ಯಾರು ಹಸ್ಬೆಂಡ್ಸು ದೊಡ್ಡವರಾಗಿರ್ತಾರೆ ನೋಡಿ, ಅವರು ಹಸ್ಬೆಂಡ್ ಪ್ರಕಾರ ಎಲ್ಲರೂ ಈ ಥರ ಪದ್ಧತಿನ ತಲೆ ಮೇಲೆ ಇಟ್ಕೊಂಡು ಈ ಥರ ಮಾಡೋದು. ನಾವು ಇವಾಗ ಹೊಸ್ದವ್ರು ತೊಗೊಳ್ತಾ ಇರೋದ್ರಿಂದ ನಮಗೆ ಎಲ್ಲನೂ ಹೊಸ್ದಾಗಿ ಮಾಡಬೇಕು, ಹಳೆಬ್ರ ಜೊತೆ ಇದು ಮಾಡೋಂಗಿಲ್ಲ ಅಂದ್ಬಿಟ್ಟು ಅದರಲ್ಲಿ ದೀಪ ಏನಿರುತ್ತೋ ಬತ್ತಿನ ತೆಗೆದು ಹೊಸ ಬತ್ತಿ ಹಾಕಿ ಆಮೇಲೆ ನಮ್ಮ ಕೈಯಲ್ಲಿ ಪೂಜೆ ಮಾಡಿಸಿ ಆಮೇಲೆ ಇದನ್ನು ಮಾಡಿಸ್ತಾರೆ. ಇವಾಗ ನನ್ನ ಟರ್ನು, ನಾನು ಮಾಡ್ತಾಯಿದ್ದೀನಿ. ದೊಡ್ಡವರು ಅನುಭವ ಅಂತ ಹುಡುಗಿದ್ರೆ ಏನ್ ಬಂತು ಬುದ್ಧಿ ಕಮ್ಮಿ ಇರ್ತದ ಅದ್ರಾಗ ಆದಮೇಲೆ ಪ್ರಸಾದನ ತೊಗೊಂಡ್ರಿ ಅಷ್ಟೇ. ಮತ್ತೆ ಈ ಬ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡಲಿಲ್ಲ, ಫುಲ್ ಟಯರ್ಡ್ ಆಗಿದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಶಾಂಗವಿ ಗೌಡ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.